ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ನಾಕ್ಸ್ ಕತೆ ಜರ್ನಿಗೆ ಸ್ವಾಗತ. ನಾವು ಜೀವನದಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿರಲಿ, ಕಷ್ಟಪಟ್ಟು ಕೆಲಸ ಮಾಡಲಿ, ಆದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ ಕೇವಲ ಒಂದು ಕ್ಷಣದ ತಪ್ಪು ಆಲೋಚನೆ ನಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸಬಲ್ಲದ್ದು. ಅಂತಹದ್ದೇ ಒಂದು ಪಾಠ ಕಲಿಸುವ ಕತೆ ಇಲ್ಲಿದೆ. ಬಹಳ ವರ್ಷಗಳ ಹಿಂದೆ ಮಾಯಾವಿ ಎಂಬ ಯುವಕನಿದ್ದ. ಅವನು ತುಂಬಾ ಬಡವ, ಆದರೆ ಅಷ್ಟೇ ಪ್ರಾಮಾಣಿಕ. ಪ್ರತಿದಿನ ಕೆಲಸ ಹುಡುಕಿ ಅಲೆದು ಸಿಕ್ಕಿದ ಅಲ್ಪ ಹಣದಲ್ಲಿ ಜೀವನ ಸಾಗಿಸುತ್ತಿದ್ದ. ಒಂದು ದಿನ ಕೆಲಸ ಸಿಗದೆ ನಿರಾಸೆಯಿಂದ ಮನೆಗೆ ಮರಳುವಾಗ ಒಬ್ಬ ವೃದ್ಧ ವ್ಯಕ್ತಿ ಅವನನ್ನ ಸಹಾಯಕ್ಕಾಗಿ ಕರೆದ. ಆ ವೃದ್ಧನ ಬಳಿ 3 ದೊಡ್ಡ ಚೀಲಗಳಿದ್ದವು. ನೋಡು ಮಗನೇ, ನನಗೆ ವಯಸ್ಸಾಗಿದೆ. ಈ ಚೀಲಗಳನ್ನ ಪಕ್ಕದ ಹಳ್ಳಿಗೆ ತಲುಪಿಸಲು ನೀನು ಸಹಾಯ ಮಾಡಿದರೆ ನಿನಗೆ 3 ಚಿನ್ನದ ನಾಣ್ಯ ಕೊಡುತ್ತೇನೆ ಎಂದ. ಮಾಯಾವಿ ಅದಕ್ಕೆ ಒಪ್ಪಿಕೊಂಡ. ಮೊದಲ ಚೀಲ ತುಂಬಾ ಭಾರವಾಗಿತ್ತು. ವೃದ್ಧ ಅಂದ, ಇದು ಕಂಚಿನ ನಾಣ್ಯಗಳ ಚೀಲ. ದಾರಿಯಲ್ಲಿ ಒಂದು ನದಿ ಬಂದಾಗ ವೃದ್ಧ ನಾಟಕವಾಡುತ್ತಾ, ನನಗೆ ಈ ನದಿ ದಾಟಲು ಶಕ್ತಿ ಇಲ್ಲ. 2ನೇ ಚೀಲವನ್ನ ನೀನೇ ಹಿಡಿದಿಡ್ಕೋ, ಇದರಲ್ಲಿ ಬೆಳ್ಳಿ ನಾಣ್ಯಗಳಿವೆ ಎಂದ. ಮಾಯಾವಿ ಪ್ರಾಮಾಣಿಕವಾಗಿ 2 ಚೀಲಗಳನ್ನ ಹೊತ್ತು ನಡೆದ. ಮುಂದೆ ಒಂದು ದೊಡ್ಡ ಬೆಟ್ಟ ಬಂದಾಗ ವೃದ್ಧ ಹೇಳಿದ, ಈ ಚೀಲದಲ್ಲಿ ಚಿನ್ನದ ನಾಣ್ಯಗಳಿವೆ. ನೀನು ಇದನ್ನ ತೆಗೆದುಕೊಂಡು ಬೆಟ್ಟದ ಮೇಲೆ ಹೋಗಿ ಕಾದು ನಿಲ್ಲು, ನಾನು ನಿಧಾನವಾಗಿ ಬರ್ತೇನೆ ಎಂದ. ಬೆಟ್ಟ ಹತ್ತುತ್ತಿದ್ದ ಮಾಯಾವಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಶುರುವಾಯಿತು. ನಾನು ಈ 3 ಚೀಲ ತೆಗೆದುಕೊಂಡು ಓಡಿ ಹೋದರೆ ಈ ಮುದುಕ ನನ್ನನ್ನ ಹಿಡಿಯೋಕೆ ಸಾಧ್ಯವೇ ಇಲ್ಲ. ನಾನು ರಾಜನಂತೆ ಬದುಕಬಹುದು. ತನ್ನ ಪ್ರಾಮಾಣಿಕತೆಯನ್ನ ಮರೆತು ಮಾಯಾವಿ ಚೀಲಗಳೊಂದಿಗೆ ಮನೆಗೆ ಓಡಿ ಹೋದ. ಮನೆಗೆ ಹೋಗಿ ಆತುರದಿಂದ ಚೀಲಗಳನ್ನ ಬಿಚ್ಚಿದಾಗ ಮಾಯಾವಿಗೆ ಆಘಾತ ಕಾದಿತ್ತು. ಅಲ್ಲಿ ಚಿನ್ನವೂ ಇರಲಿಲ್ಲ, ಬೆಳ್ಳಿಯೂ ಇರಲಿಲ್ಲ, ಬರೀ ಕಲ್ಲುಗಳಿದ್ದವು. ಅದರಲ್ಲಿದ್ದ ಒಂದು ಸಣ್ಣ ಚೀಟಿಯಲ್ಲಿ ಹೀಗೆ ಬರೆದಿತ್ತು, ನಾನು ಈ ದೇಶದ ರಾಜ. ನಾನು ಒಬ್ಬ ಪ್ರಾಮಾಣಿಕ ಉತ್ತರಾಧಿಕಾರಿಯನ್ನ ಹುಡುಕುತ್ತಿದ್ದೆ. ನೀನೇನಾದರೂ ಓಡಿ ಹೋಗದೆ ಬೆಟ್ಟದ ಮೇಲೆ ಕಾದಿದ್ದರೆ ಇವತ್ತು ನೀನು ಈ ದೇಶದ ಮುಂದಿನ ರಾಜನಾಗುತ್ತಿದ್ದೆ. ಆದರೆ ನಿನ್ನ ದುರಾಸೆ ನಿನ್ನನ್ನ ಸೋಲಿಸಿತು. ಸ್ನೇಹಿತರೆ, ಮಾಯಾವಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯೇ ಆಗಿದ್ದ. ಆದರೆ ಒಂದು ಕ್ಷಣದ ಕೆಟ್ಟ ಆಲೋಚನೆ ಅವನ ಇಡೀ ಜೀವನದ ದೊಡ್ಡ ಅವಕಾಶವನ್ನೇ ಕಿತ್ತುಕೊಂಡಿತ್ತು. ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯದ ಬೀಜಗಳು. ಅವುಗಳಲ್ಲಿ ಪ್ರಾಮಾಣಿಕತೆ ಇರಲಿ. ಈ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಮಿಸ್ಟರ್ ನಾಕ್ಸ್ ಕತೆ ಜರ್ನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.